ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಸ್ವಾಭಾವಿಕ ವ್ಯಕ್ತಿತ್ವ ನಿರ್ಮಾಣ ಅನ್ನುವ ವಿಷಯದಲ್ಲಿ ಬಹಳ ಮುಖ್ಯವಾದ ತಾಯಿಯ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಂದೆ ತಾಯಿ ಅಂತ ನಾವು ತೆಗೆದುಕೊಂಡಾಗ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಾವು ಹೇಗೆ ನೋಡಬಹುದು ಅಂತ ಹೇಳಿದರೆ, ಆ ವ್ಯಕ್ತಿಯ ವರ್ತನೆ, ನಡವಳಿಕೆ, ಭಾವನೆ, ಚಿಂತನೆಗಳಿಂದ ನಾವು ನೋಡಬಹುದು, ಗುರುತಿಸಬಹುದು. ಆ ರೀತಿಯ ವ್ಯಕ್ತಿತ್ವವನ್ನು ಮೊದಲ ಬಾರಿಗೆ ನೋಡುವವರು ತಾಯಿ ಆಗಿರ್ತಾರೆ, ಅನುಭವಿಸುವವರು ತಾಯಿ ಆಗಿರ್ತಾರೆ. ಪ್ರಕೃತಿ ಸಹಜವಾಗಿ ಬಂದಂತಹ ಈ ಪಾತ್ರದಲ್ಲಿ ತಾಯಿ ನವಮಾಸಗಳಲ್ಲಿ ಜನ್ಮಕ್ಕೂ ಮೊದಲೇ ತನ್ನ ಮಗುವಿನ ಬಗ್ಗೆ ತನ್ನ ಪ್ರಜ್ಞೆಯನ್ನು ದಿನದ 24 ಗಂಟೆಯೂ ಇರಿಸಿರ್ತಾರೆ. ಮಗುವಿಗಾಗಿ ಉಸಿರಾಡ್ತಾರೆ, ಮಗುವಿಗಾಗಿ ಆಹಾರವನ್ನು ಸೇವಿಸ್ತಾರೆ. ಜನ್ಮದ ನಂತರವೂ, ಅಂದರೆ ಮಗುವಿಗೆ ಜನ್ಮವನ್ನು ನೀಡಿದ ನಂತರವೂ ತನ್ನ ಪ್ರೀತಿ, ವಾತ್ಸಲ್ಯ, ಪ್ರೇಮವನ್ನು ಧಾರೆ ಎರೆದು ಆ ಮಗುವನ್ನು ಬೆಳೆಸಿ ಪೋಷಣೆ ಮಾಡಿ ಆ ವ್ಯಕ್ತಿತ್ವ ವಿಕಾಸಗೊಳ್ಳಲು ಮುಖ್ಯವಾದ ಪಾತ್ರ ತಾಯಿದಾಗಿರುತ್ತದೆ. ಪ್ರಜ್ಞಾವಂತರು, ಸಮಾಜದಲ್ಲಿ ಬುದ್ಧಿವಂತರು ಹೇಳ್ತಾರೆ, ಪ್ರಜ್ಞಾವಂತ ತಂದೆ ತಾಯಿಗಳು ಮಾತ್ರ ಮಕ್ಕಳಿಗೆ ಜನ್ಮವನ್ನು ನೀಡಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಕೂಡ ಇದು ಸರಿ ಅನ್ನಿಸುತ್ತೆ. ಏಕೆಂದರೆ ಈ ಜಗತ್ತಿನಲ್ಲಿ ಜನ್ಮಿಸಿದ ಪ್ರತಿಯೊಂದು ಮಗುವು ಕೂಡ ವಿಕಾಸಗೊಳ್ಳಬೇಕು. ಆದ ಕಾರಣ ಆ ಪ್ರಜ್ಞಾವಂತ ತಂದೆ ತಾಯಿಗಳು ಮಾತ್ರವೇ ಮಗುವಿಗೆ ಜನ್ಮವನ್ನು ನೀಡಬೇಕು. ಪ್ರಾಣಿಗಳು ಜನ್ಮ ನೀಡಿದಂತೆ ಮಾನವರು ಒಂದು ಮಗುವಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಾಣಿಗಳಿಗೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾಗಿಲ್ಲ. ಮಾನವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಾಧನೆಗಳನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಧರ್ಮ, ನ್ಯಾಯ ಮಾರ್ಗದಲ್ಲಿ ಬುದ್ಧಿವಂತಿಕೆಯಿಂದ, ವಿವೇಚನೆಯಿಂದ, ಅರಿವಿನಿಂದ ಮನುಷ್ಯ ಜೀವಿಸಬೇಕಾಗಿದೆ. ಒಬ್ಬ ವ್ಯಕ್ತಿಯು ಒಳ್ಳೆಯ ಸಾಧಕನಾಗಬೇಕು, ಒಳ್ಳೆಯ ವಿದ್ಯೆಯಲ್ಲಿ ಸಾಧಿಸಬೇಕು, ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತಾದರೆ ಪ್ರಜ್ಞಾವಂತ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಪ್ರಜ್ಞಾವಂತ ತಂದೆ ತಾಯಿಗಳು ಮಾತ್ರವೇ ಮಗುವಿಗೆ ಜನ್ಮವನ್ನು ನೀಡಬೇಕು. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ತಂದೆ ತಾಯಿಗಳು ಇಲ್ಲಿ ಅವರು ಪ್ರಜ್ಞಾವಂತರು ಆಗಿರೋದಿಲ್ಲ. ಆಧುನಿಕ ವಿದ್ಯೆಗಳು ಇದ್ದರೂ ಕೂಡ ಅವರು ಬೇರೆ ಎಲ್ಲ ವಿಷಯಗಳಲ್ಲಿ ಅವರು ಬಹಳ ಹಿಂದೆ ಉಳಿದಿರೋದನ್ನು ನಾವು ನೋಡ್ತೀವಿ. ಈಗಿನ ಆಧುನಿಕರ ವಿದ್ಯೆಯೊಂದಿಗೂ ಕೂಡ ಬಹಳಷ್ಟು ವಿಷಯಗಳಲ್ಲಿ ಸಾಧನೆಗಳನ್ನು ಮಾಡಬೇಕಾಗಿದೆ, ಪ್ರಜ್ಞೆಗಳನ್ನು ಇರಿಸಿಕೊಳ್ಳಬೇಕಾಗಿದೆ, ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. ಅಂದರೆ ತಂದೆ ತಾಯಿಗಳು ಯಾವ ರೀತಿಯ ವಿದ್ಯೆಗಳಲ್ಲಿ ಅವರು ಅಭಿವೃದ್ಧಿಯನ್ನು ಹೊಂದಿರಬೇಕು ಅನ್ನೋದನ್ನು ನಾವು ನೋಡಿದಾಗ, ಮುಖ್ಯವಾಗಿ ಈಗಿನ ವಿದ್ಯಾಭ್ಯಾಸದೊಂದಿಗೆ ಆತ್ಮವಿಜ್ಞಾನ, ಆತ್ಮಾನುಭಾವದಲ್ಲಿಯೂ ಕೂಡ ಅವರು ಅಭಿವೃದ್ಧಿಯನ್ನು ಹೊಂದಿರಬೇಕಾಗುತ್ತೆ. ಪ್ರತಿಯೊಂದು ಸ್ತ್ರೀಯೂ ಕೂಡ, ಪುರುಷನೂ ಕೂಡ ಆಧ್ಯಾತ್ಮದಲ್ಲಿ ಕೂಡ ಅವರು ಅಭಿವೃದ್ಧಿಯನ್ನು ಹೊಂದಿರಬೇಕಾಗುತ್ತೆ. ತಮ್ಮ ಧರ್ಮದ ಬಗ್ಗೆ, ತಮ್ಮ ಒಂದು ಆಚಾರ ವಿಚಾರಗಳ ಬಗ್ಗೆಯೂ ಕೂಡ ಅರಿವು ಪ್ರತಿಯೊಬ್ಬ ಸ್ತ್ರೀಗೂ ಪುರುಷನಿಗೂ ಇರಬೇಕಾಗುತ್ತೆ. ಪ್ರಜ್ಞಾವಂತ ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ಪ್ರಜ್ಞೆ ಇರುವವರು ಮಾತ್ರವೇ ಒಂದು ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿನ ಸ್ವಾಭಾವಿಕ ವ್ಯಕ್ತಿತ್ವದೊಂದಿಗೆ ವ್ಯಕ್ತಿತ್ವ ನಿರ್ಮಾಣವಾಗಿ ಈ ಜಗತ್ತಿನಲ್ಲಿ ಒಳ್ಳೆಯ ರೀತಿ ವಿಕಾಸಗೊಳ್ಳಲು ಸಾಧ್ಯವಾಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಎಲ್ಲೋ ಬೆಳೆಸುವುದರಲ್ಲಿ ತಪ್ಪಾಗುವುದನ್ನು ನಾವು ನೋಡ್ತೀವಿ. ಜಗತ್ತಿನಲ್ಲಿ ನಡೆಯುವಂತಹ ಮಾರಣ ಹೋಮಗಳನ್ನು, ಜಗತ್ತಿನಲ್ಲಿ ನಡೆಯುವಂತಹ ದರೋಡೆಕೋರಗಳನ್ನು, ಹಾಗೆ ಹತ್ಯೆಗಳನ್ನು, ಎಲ್ಲಾದರೂ ಒಂದು ಕೆಟ್ಟ ಒಂದು ಘಟನೆ ನಡೆಯಿತು ಅಂತ ಹೇಳಿದಾಗ ಅಲ್ಲಿ ನಾವು ವಿದ್ಯಾವಂತರನ್ನು ಕೂಡ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ. ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ತೆಗೆದುಕೊಂಡವರು ಕೂಡ ಅಂಥ ಒಂದು ಘಟನೆಗಳಲ್ಲಿ ಅವರು ಭಾಗವಹಿಸ್ತಾರೆ, ಅಂಥ ಕೆಲಸಗಳನ್ನು ಅವರು ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಅವರ ಬೆಳವಣಿಗೆಯಲ್ಲಿ, ಬೆಳೆಸುವುದರಲ್ಲೇ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋದು ನಮಗೆ ಅರಿವಾಗುವಂಥದ್ದು. ಅಂದರೆ ಅವರು ಆಧುನಿಕ ವಿದ್ಯೆಗಳಲ್ಲಿ ಅವರು ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದರೂ ಕೂಡ ಅವರಿಗೆ ಆತ್ಮಾನುಭವ ಇರೋದಿಲ್ಲ.
ಆತ್ಮವಿಜ್ಞಾನ ತಿಳಿದಿರುವುದಿಲ್ಲ, ಆಧ್ಯಾತ್ಮವೂ ಕೂಡ ತಿಳಿದಿರುವುದಿಲ್ಲ. ಯಾವ ವ್ಯಕ್ತಿ ಆತ್ಮಾನುಭವ, ಆತ್ಮವಿಜ್ಞಾನ ಇವೆಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಿರ್ತಾರೆ, ಅಂತಹ ಒಂದು ವ್ಯಕ್ತಿಯು ಈ ಜಗತ್ತಿನಲ್ಲಿ ಯಾವುದೇ ಒಂದು ಕೆಟ್ಟದ್ದಾಗಿ ಯಾವುದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವರ ಒಂದು ಜಾಗೃತಿ, ಅರಿವು ಎಲ್ಲವೂ ಕೂಡ ಒಳ್ಳೆಯದರ ಕಡೆಗೆ ಇರುತ್ತೆ. ನಾವು ನಮ್ಮ ಅನುಭವದಲ್ಲಿ ಇರುವಂತೆ ನಾವು ನೋಡ್ಬೋದು, ಆಧ್ಯಾತ್ಮದಲ್ಲಿ ಆತ್ಮಾನುಭವ ಎಲ್ಲವನ್ನ ಒಂದು ಜಾಗೃತಿ ಆಗಿರುವಂತಹ ಮಕ್ಕಳಲ್ಲಿ ಈಗಿನ ವಿದ್ಯೆಗಳನ್ನು ಬಹಳ ಸುಲಭವಾಗಿ ಅವರು ಮಾಡುವಂಥದ್ದು, ಬಹಳ ಸರಳವಾಗಿ ಮಾಡ್ತಾರೆ. ಅಂದರೆ ಯಾವ ಪೋಷಕರು ಆ ರೀತಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾರೋ ಅಂಥವರ ಮಕ್ಕಳನ್ನು ನಾವು ನೋಡ್ಬೋದು. ಈಗಿನ ಎಲ್ಲ ವಿದ್ಯೆಯಲ್ಲಿ ಕೂಡ ಅವರು ಬಹಳ ಸುಲಭವಾಗಿ ಮಾಡುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಪ್ರತಿಯೊಂದು ಮಗುವು ಕೂಡ ಆ ರೀತಿ ಒಂದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ. ಹಾಗಾಗಿ ತಂದೆ ತಾಯಿಗಳು ಕೂಡ ಮುಖ್ಯವಾಗಿ ಅಭಿವೃದ್ಧಿಯನ್ನು ಹೊಂದಿದವರೇ ಆಗಬೇಕಾಗಿದೆ. ಈ ಎಲ್ಲ ವಿಷಯಗಳಲ್ಲಿ ಪ್ರಜ್ಞೆಯನ್ನು ತಂದೆ ತಾಯಿಗಳು ಇರಿಸ್ಕೊಳ್ಬೇಕಾಗಿದೆ. ಈಗ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋದು ಬಹಳಷ್ಟು ತಾಯಂದಿರಲ್ಲಿ ನಾನು ನೋಡ್ತಾ ಇದ್ದೇನೆ, ತಾಯಂದಿರು ಅವರ ಒಂದು ಕರ್ತವ್ಯ ಏನಿದೆ ಅದನ್ನು ಮರೆತು ಬಿಟ್ಟಿರ್ತಾರೆ. ಮಕ್ಕಳನ್ನು ಅವರು ಜನ್ಮ ನೀಡಿ 1-2 ವರ್ಷಗಳಲ್ಲಿ ಮಕ್ಕಳನ್ನು ಅವರು ಬೀದಿಯಲ್ಲಿ ಬೆಳೆಸೋದನ್ನು ನಾನು ನೋಡಿದ್ದೇನೆ. ಆ ಮಕ್ಕಳ ಮುಂದಿನ ಪರಿಸ್ಥಿತಿ, ಅವರು ಮುಂದೆ ಈ ಒಂದು ಸಮಾಜಕ್ಕೆ ಏನನ್ನು ನಿರ್ಮಾಣ ಮಾಡಬಹುದು ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ. ಹಾಗೆಯೇ ತಂದೆ ತಾಯಿಗಳು ಅವರು ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಾರೆ, ಆದರೆ ತಮ್ಮ ಜೀವನದಲ್ಲಿ ಬಹಳಷ್ಟು ತಪ್ಪು ಮಾರ್ಗಗಳಲ್ಲಿ ಅವರು ಇರ್ತಾರೆ. ಕೆಲವು ಪ್ರದೇಶಗಳಲ್ಲಿ ನಾನು ನೋಡಿರುವಂತೆ ಕುಟುಂಬಗಳಲ್ಲಿ ಒಟ್ಟಾಗಿ ಕುಳಿತು ಮದ್ಯಪಾನ ಸೇವನೆ ಮಾಡ್ತಾರೆ. ಹಾಗೆ ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದರೆ, ಪ್ರಾಣಿ ಹತ್ಯೆಯನ್ನು ಮಾಡಿ ಹಿಂಸಿಸಿ ಆಹಾರವನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ಮಕ್ಕಳಲ್ಲಿ ನಾವು ಕ್ರೂರತ್ವದ ಹಿಂಸೆಯ ಒಂದು ಭಾವವನ್ನು ಬಿತ್ತನೆ ಮಾಡಿದಂತೆ ಆಗುತ್ತೆ. ಕೆಲವರಲ್ಲಿ ಈ ಭಾವ ನಿರ್ಮಾಣ ಆಗಬಹುದು, ಕೆಲವರಲ್ಲಿ ಆ ಒಂದು ಘಟನೆಯ ಬಗ್ಗೆ ಅವರಿಗೆ ಕರುಣೆ ಮೂಡ್ಬೋದು, ದಯೆ ಮೂಡ್ಬೋದು, ಅದನ್ನು ಅವರು ವಿರೋಧಿಸ್ಬೋದು. ಅಂದರೆ ಪ್ರತಿಯೊಬ್ಬ ಮಗುವಿನದ್ದು ಒಂದೇ ರೀತಿ ಭಾವನೆ ಆಗಿರುತ್ತೆ ಅನ್ನೋದಿಲ್ಲ. ಪ್ರತಿ ಮಕ್ಕಳದ್ದು ಕೂಡ ವಿಭಿನ್ನವಾದ ಒಂದು ಸ್ವಭಾವ, ಗುಣ, ಭಾವಗಳು ಇರುತ್ತೆ. ಹಾಗಾಗಿ ಕ್ರೂರ ಸ್ವಭಾವ ಏನಾದರೂ ಮಕ್ಕಳಲ್ಲಿ ಇದ್ದಾಗ ನಾವು ಹಿಂಸೆಯ ಒಂದು ಪ್ರಾಣಿ ಹತ್ಯೆ ಮಾಡಿ ಆಹಾರ ಸೇವಿಸೋದನ್ನು ಅವರು ನೋಡಿರ್ತಾರೆ. ಆ ನಂತರದಲ್ಲಿ ಅಂದರೆ ಅವರು ಬೆಳವಣಿಗೆ ಹೊಂದಿ ದೊಡ್ಡವರಾದ ಮೇಲೆ ಅವರು ಮಾನವ ಕುಲಕ್ಕೆ ಮಾರಕ ಆಗಬಹುದು. ತಿಳಿದೆಯೋ ನಾವು ಆ ಮಗುವಿಗೆ ಆ ರೀತಿಯ ಒಂದು ಭಾವವನ್ನು, ಆ ರೀತಿಯ ಒಂದು ಬೀಜವನ್ನು ಬಿತ್ತಿದಂತೆ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವುದನ್ನು ನೀಡಬೇಕು, ಯಾವುದನ್ನು ನಿಲ್ಲಿಸಬೇಕು ಅನ್ನೋದು ತಂದೆ ತಾಯಿಗೆ ಅದು ಮೊದಲು ಗೊತ್ತಾಗುವಂಥದ್ದು. ತಾಯಿಯ ಪಾತ್ರ ಬಹಳ ಮುಖ್ಯವಾದುದು. ಈಗಿನ ತಾಯಂದಿರನ್ನು ನಾನು ನೋಡ್ತಾ ಇದ್ದೀನಿ, ದಿನದ ಒಂದು ಕಾಲವನ್ನು ಅವರು ಹೇಗೆ ಕಳೀತಾರೆ ಅಂತ ಹೇಳಿದರೆ, ಅಲಂಕಾರ ಮಾಡಿಕೊಳ್ಳುವುದಕ್ಕಾಗಿ ಹೆಚ್ಚು ಕಾಲವನ್ನು ಕಳೀತಾರೆ. ಹಾಗೆ ಕಾಲಹರಣ ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಸುತ್ತಾಟ ಮಾಡುವಂಥದ್ದು, ಪಾರ್ಟಿಗಳಿಗೆ ಹೋಗುವಂಥದ್ದು, ಉದಾಸೀನ ಯಾವುದೇ ಕೆಲಸ ಕಾರ್ಯಗಳನ್ನು ಅವರು ಬೇಗ ಮಾಡೋದಿಲ್ಲ. ಅಂದರೆ ಅಷ್ಟೊಂದು ಸೋಮಾರಿತನ, ಆಲಸ್ಯತನ ಈಗಿನ ಒಂದು ತಾಯಿಯಂದಿರಲ್ಲಿ ನಾನು ಹೆಚ್ಚಾಗಿ ನೋಡ್ತಾ ಇರುವಂಥದ್ದು. ಈ ರೀತಿ ತಾವು ತಮ್ಮ ಸುತ್ತಾಟ, ಪಾರ್ಟಿ, ಈ ರೀತಿ ಫ್ರೆಂಡ್ಸ್ ಇದು ಕಾಲಹರಣ ಮಾಡೋದು, ಈ ರೀತಿ ನೀವು ಹೀಗಿದ್ದಾಗ ನಿಮ್ಮ ಮಕ್ಕಳು ಮುಂದೆ ಯಾವ ರೀತಿ ಆಗ್ಬೋದು, ಯಾವ ರೀತಿ ವ್ಯಕ್ತಿತ್ವ ಅವರಲ್ಲಿ ನಿರ್ಮಾಣ ಆಗಬಹುದು ಅನ್ನೋದನ್ನು ನೀವು ಯೋಚಿಸಬೇಕಾಗಿದೆ. ಇಲ್ಲಿ ತಾಯಿಯ ಪಾತ್ರದಲ್ಲೂ ಕೂಡ ಬದಲಾವಣೆ ಆಗಬೇಕಾಗಿದೆ, ತಂದೆ ಪಾತ್ರದಲ್ಲೂ ಕೂಡ ಬದಲಾವಣೆಗಳು ಆಗಬೇಕಾಗಿದೆ. ಏಕೆಂದರೆ ಬಹಳ ಮುಖ್ಯವಾಗಿ ಮಕ್ಕಳು ಯಾರನ್ನು ನೋಡಿ ಕಲಿತಾರೆ ಅಂತ ಹೇಳಿದರೆ, ತಂದೆ ತಾಯಿಯರನ್ನು ನೋಡಿ ಅವರು ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅವರು ಕಲಿಯಲು ಆರಂಭಿಸ್ತಾರೆ. ತಾಯಿಗೆ ಓದುವ ಅಭ್ಯಾಸ ಇದ್ದರೆ ಮಕ್ಕಳು ಕೂಡ ಓದ್ತಾರೆ. ತಂದೆಗೆ ಬರೆಯುವ ಅಭ್ಯಾಸ, ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಮನೆಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಅಭ್ಯಾಸಗಳು ತಂದೆಗಿದ್ದರೆ ಅದನ್ನು ಮಕ್ಕಳು ಕೂಡ ಕಲಿತುಕೊಳ್ತಾರೆ.
ತಂದೆಗೆ ಅಥವಾ ತಾಯಿಗೆ ಧ್ಯಾನ ಮಾಡುವ ಅಭ್ಯಾಸವೇನಾದರೂ ಇದ್ದರೆ ಅದನ್ನು ಮಕ್ಕಳು ಕೂಡ ಕಲಿತಾರೆ. ನೀವೇನು ಮಾಡೋದಿಲ್ವೋ ಅದನ್ನು ಮಕ್ಕಳಿಗೆ ನೀವು ಮಾಡಿಸಲು ಬಹಳ ಕಷ್ಟವಾಗುತ್ತೆ. ನೀವೇನು ಮಾಡ್ತೀರಾ ಅದನ್ನು ನೀವು ಹೇಳದೇ ಅವರು ಕಲಿತುಕೊಳ್ತಾರೆ. ಅಂದರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಒಂದು ಕುಟುಂಬದಲ್ಲಿ ಇದ್ದವರ ಕುಟುಂಬ ವರ್ಗದವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಯಾವ ರೀತಿ ತಯಾರು ಮಾಡ್ತೀವಿ ಆ ರೀತಿ ಮಕ್ಕಳು ತಯಾರಾಗ್ತಾರೆ. ಜಗತ್ತಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಕೆಟ್ಟ ಘಟನೆಗಳಿಗೆ ನಾವು ಅದರ ಹಿಂದೆ ನೋಡಿದಾಗ ಮಕ್ಕಳನ್ನು ಬೆಳೆಸೋದ್ರಲ್ಲೇ ಏನೋ ತಪ್ಪಾಗಿದೆ ಅನ್ನಿಸುವಂಥದ್ದು. ಅದಕ್ಕಾಗಿ ನಾವು ಮಕ್ಕಳನ್ನು ಸರಿಯಾಗಿ ತಯಾರು ಮಾಡಿ ಈ ಸಮಾಜಕ್ಕೆ ಜಗತ್ತಿಗೆ ಕೊಡಬೇಕಾಗಿದೆ. ಕೆಲವೊಂದು ವಿಷಯಗಳಲ್ಲಿ ನನಗೆ ತಿಳಿದಿರುವಂತಹ ವಿಷಯಗಳನ್ನು ಯಾವ ರೀತಿ ನೀವು ಮಕ್ಕಳನ್ನು ಜಾಗೃತಿ ತೆಗೆದುಕೊಳ್ಳಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ. ಮುಖ್ಯವಾಗಿ ಜನ್ಮ ನೀಡಿದ ಮಗುವಿಗೆ ಒಳ್ಳೆಯ ಆಹಾರ ಅಭ್ಯಾಸವನ್ನು ನೀವು ಮಾಡಿಸಬೇಕಾಗುತ್ತೆ. ಅಂದರೆ ಒಳ್ಳೆಯ ಆಹಾರವನ್ನು ನೀವು ನೀಡೋದ್ರಿಂದ ದೇಹದ ಅಂಗಾಂಗಗಳು ಕೂಡ ಬೆಳವಣಿಗೆ ಹೊಂದಿ ಬುದ್ಧಿಶಕ್ತಿಯು ಕೂಡ ಬೆಳವಣಿಗೆಯನ್ನು ಹೊಂದುತ್ತದೆ. ಆಹಾರ ಪದ್ಧತಿಯನ್ನೇ ಮುಖ್ಯವಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ಇದರಿಂದ ಒಳ್ಳೆಯ ಪ್ರಗತಿ ಆಗುತ್ತದೆ. ಹಾಗೆ ಮಕ್ಕಳನ್ನು ತಂದೆ ತಾಯಿಗಳ ಹತ್ತಿರವೇ ಇಟ್ಕೊಂಡು ಬೆಳೆಸಬೇಕಾಗತ್ತೆ. ಬಹಳ ಜನರನ್ನು ನಾನು ನೋಡಿದ್ದೀನಿ, ಮಗಳನ್ನು ಅಲ್ಲಿ ಬಿಟ್ಟಿದ್ದೀನಿ, ಮಗನನ್ನು ಇಲ್ಲಿ ಬಿಟ್ಟಿದ್ದೀನಿ, ಅತ್ತೆ ಮನೆಯಲ್ಲಿ ಬಿಟ್ಟಿದ್ದೀನಿ, ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದೀನಿ, ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ, ಈ ರೀತಿ ಹೇಳ್ತಾರೆ. ಈ ರೀತಿ ಆದಾಗ ಮಕ್ಕಳಿಗೆ ಒಳ್ಳೆಯ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಲು ಸಾಧ್ಯವಿಲ್ಲ. ನಿಮ್ಮ ನಿಯಂತ್ರಣಕ್ಕೆ ಖಂಡಿತವಾಗಿಯೂ ಮಕ್ಕಳು ಸಿಗುವುದಿಲ್ಲ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳನ್ನು ತನ್ನ ಹತ್ತಿರವೇ ಇಟ್ಟುಕೊಂಡು ಬೆಳೆಸಬೇಕಾಗುತ್ತೆ. ಅವರಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ತಂದೆ ತಾಯಿಯೇ ಕೊಡಬೇಕಾಗತ್ತೆ. ಬಾಲ್ಯದಲ್ಲಿಯೇ ಮಕ್ಕಳಿಗೆ ಬ್ರಹ್ಮಜ್ಞಾನವನ್ನು ಬೋಧನೆ ಮಾಡಬೇಕಾಗತ್ತೆ. ನಮ್ಮ ಒಂದು ಭಾರತದ ಸಂಸ್ಕಾರದಲ್ಲಿ ಏನಿದೆ ಅಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಅಂತ ಹೇಳಿದರೆ, ನಮ್ಮ ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರೂ ವರ್ಣಗಳಲ್ಲಿ ಉಪನಯನ ಪದ್ಧತಿ ಇದೆ. ಈ ಪದ್ಧತಿಯನ್ನು ಮಾಡೋದ್ರಿಂದ ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಅಂದರೆ ಸರಿಯಾದ ವರ್ಷಗಳಲ್ಲಿ ಏನು ನಿಯಮವಿದೆ ಆ ನಿಯಮದಂತೆ ಮಾಡೋದ್ರಿಂದ ಇವರಿಗೆ ಅರಿವು ಜಾಗೃತಿ ಆಗುವಂಥದ್ದು. ಹಾಗೆ ಶೂದ್ರರಿಗೆ ಈ ಸಂಸ್ಕಾರ ಇಲ್ಲದಿದ್ದರೂ ಕೂಡ ನೀವು ಗುರುಮುಖೇನ ಮಂತ್ರೋಪದೇಶಗಳನ್ನು ತೆಗೆದುಕೊಂಡು ನಿತ್ಯವೂ ಪಠನೆ ಮಾಡೋದ್ರಿಂದ ನಿಮಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಇದರಲ್ಲಿ ಬಾಲಕ ಬಾಲಕಿ ಅನ್ನೋದು ಏನೂ ಇಲ್ಲ. ಇಲ್ಲಿ ಬಾಲಕ ಬಾಲಕಿಯರು ಇಬ್ಬರೂ ಕೂಡ ಬಾಲ್ಯಾವಸ್ಥೆಯಿಂದಲೇ ಈ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ಪೋಷಕರ ಕರ್ತವ್ಯವೂ ಕೂಡ ಹೌದು, ತಮ್ಮ ಮಕ್ಕಳಿಗೆ ಬ್ರಹ್ಮಜ್ಞಾನವನ್ನು ನೀಡುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಉಪದೇಶಗಳು ಅವರಿಗೆ ಆಗಬೇಕಾಗಿದೆ, ಜಾಗೃತಿ ಆಗಬೇಕಾಗಿದೆ. ಅದು ಬಾಲ್ಯದಿಂದಲೇ ಬೆಳೆಯಬೇಕಾಗಿದೆ. ಪ್ರತಿ ಕುಟುಂಬಗಳಲ್ಲಿಯೂ ಕೂಡ ಪ್ರತಿ ಮಗುವಿಗೆ ಧ್ಯಾನದ ಅಭ್ಯಾಸವನ್ನು ಮಾಡಿಸಬೇಕಾಗಿದೆ. ಇದರಿಂದ ಕೂಡ ಅರಿವು ಜಾಗೃತಿಯಾಗುವಂಥದ್ದು. ಅಂದರೆ ಬಾಲ್ಯದಲ್ಲಿ ಇದು ಸಾಧ್ಯವಿಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ನನ್ನ ಪ್ರಕಾರ 2-2.5 ವರ್ಷ 3 ವರ್ಷದ ಮಗುವಿಗೆ ಅಲ್ಲಿಂದಲೂ ಕೂಡ ಪ್ರಾರಂಭ ಮಾಡಬಹುದು. ಅನುಭವದಲ್ಲಿ ಇರುವಂಥ ವಿಷಯ ಹೇಳ್ತಾ ಇರೋದು. ನೀವು ಧ್ಯಾನ ಮಾಡಲು ಆರಂಭಿಸಿದರೆ ನಿಮ್ಮ ಮಗು ಖಂಡಿತವಾಗಿಯೂ ಧ್ಯಾನ ಮಾಡಲು ಆರಂಭಿಸುತ್ತದೆ. ಪ್ರಾರಂಭದಲ್ಲಿ 1-2 ನಿಮಿಷ 3 ನಿಮಿಷ ಆಗ್ಬೋದು, 5 ನಿಮಿಷ ಆಗ್ಬೋದು. ಈ ರೀತಿ ನೀವು ಪ್ರಾರಂಭ ಮಾಡಿದಾಗ ನಿಮ್ಮ ಮಕ್ಕಳು ಧ್ಯಾನ ಮಾಡಲು ಆರಂಭಿಸ್ತಾರೆ. ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ನೀವು ಧೈರ್ಯವನ್ನು ತುಂಬಬೇಕಾಗತ್ತೆ, ಧೈರ್ಯವಂತರನ್ನಾಗಿ ಬೆಳೆಸಬೇಕಾಗತ್ತೆ. ಹಾಗೆಯೇ ಪ್ರತಿ ಮಕ್ಕಳಿಗೂ ಕೂಡ ಲೋಕದ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ತಿಳುವಳಿಕೆ ಇರಬೇಕಾಗತ್ತೆ. ತಿಳುವಳಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋದು ಏನಂದರೆ, ಎಲ್ಲ ವಿಚಾರಗಳಲ್ಲಿಯೂ ಸ್ಪರ್ಧೆಯನ್ನು ನಾವು ನೋಡ್ತೀವಿ. ಸ್ಪರ್ಧಾತ್ಮಕವಾದ ಒಂದು ಭಾವದೊಂದಿಗೆ ಸ್ಪರ್ಧೆ ಇಲ್ಲದಂತಹ ಭಾವವನ್ನು ಕೂಡ ನೀವು ವೃದ್ಧಿ ಮಾಡಬೇಕಾಗಿದೆ. ಆ ರೀತಿ ಬೆಳೆಸೋದ್ರಿಂದ ನಿಮ್ಮ ಮಗುವು ಒಂದು ರೀತಿಯ ಶಾಂತಿ ನೆಮ್ಮದಿಯ ಜೀವನವನ್ನು ಮಗು ಕಂಡುಕೊಳ್ಳುತ್ತದೆ. ಹಾಗೆ ಮಗುವನ್ನು ಮೌನವಾಗಿರಲು ನೀವು ಆಗಾಗ ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಏಕೆಂದರೆ ಮಗುವನ್ನು ಇಷ್ಟಪಟ್ಟ ಹಾಗೆ ನೀವು ಮಕ್ಕಳನ್ನು ಬೆಳೆಸೋದ್ರಿಂದ ಎಲ್ಲಂದರಲ್ಲಿ ಅವರು
ಶಿಸ್ತು ಪಾಲನೆ ಮಾಡೋದಿಲ್ಲ, ಅವರು ಅಸಭ್ಯವಾಗಿ ನಡೆದುಕೊಳ್ಳುವಂಥದ್ದು ಈ ರೀತಿ ಆಗುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಕಡೆ ಮಕ್ಕಳು ಮೌನವಾಗಿ ಇರೋದನ್ನು ನೀವು ಅವರಿಗೆ ಕಲಿಸಬೇಕಾಗತ್ತೆ. ಆ ರೀತಿ ಅಭ್ಯಾಸವನ್ನು ಕೊಟ್ಟಾಗ ಒಳ್ಳೆಯ ಶಿಸ್ತು, ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಅವರಿಗೆ ಆಗುತ್ತೆ. ಹಾಗೆ ಮಕ್ಕಳನ್ನು ಕೆಲವೊಂದು ಸಂದರ್ಭದಲ್ಲಿ ಏಕಾಂಗಿಯಾಗಿ ಇರಲು ಬಿಡಬೇಕಾಗತ್ತೆ. ಏಕೆಂದರೆ ಯಾವಾಗಲೂ ಮಕ್ಕಳೊಂದಿಗೆ ನಾವು ಇರ್ತೀವಿ, ಎಲ್ಲದಕ್ಕೂ ಕೂಡ ನಾವು ಭಾಗಿಯಾಗ್ತೀವಿ. ಮಕ್ಕಳು ಸ್ವತಂತ್ರವಾದದ್ದನ್ನು ಏನೂ ಕಲಿಯೋದೇ ಇಲ್ಲ. ಅದು ಬಹಳ ಸಮಸ್ಯೆ ಆಗುವಂಥದ್ದು. ಆ ಮಗುವಿಗೆ ಒಂಟಿತನ, ಏಕಾಂಗಿತನ ಅನ್ನೋದು ಅವರಿಗೆ ಏನು ಗೊತ್ತಿರೋದಿಲ್ಲ. ಅದು ಮುಂದೆ ಅವರಿಗೆ ಬಹಳ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು 10 ನಿಮಿಷ, ಒಂದು 5 ನಿಮಿಷ, ಒಂದು ಅರ್ಧ ಗಂಟೆ ಅವರನ್ನು ಒಬ್ಬರನ್ನೇ ಇರೋಕ್ಕೆ ಬಿಡಬೇಕಾಗತ್ತೆ. ಅವ್ರಿಗೆ ಬೇಕಾದಂಥ ಎಲ್ಲ ಏನಾದರೂ ಮಾಡಿಕೊಂಡು ಅವರು ಒಬ್ಬರೇ ಇರ್ತಾರೆ. ನಾವು ಯಾವುದೇ ತೊಂದರೆಗಳನ್ನು ಕೊಡಬಾರ್ದು. ಆಗ ಅವರು ಒಂದು ಏಕಾಂಗಿ ಇರೋದನ್ನು ಅಭ್ಯಾಸ ಮಾಡಿಕೊಳ್ತಾರೆ. ಏಕೆಂದರೆ ಆ ಅಭ್ಯಾಸ ಅವರಿಗೆ ಮುಂದೆ ಕಷ್ಟ ಕಾಲದಲ್ಲಿ ಆಗ್ಬೋದು, ಎಲ್ಲ ಒಂದು ಸಂದರ್ಭಗಳಲ್ಲಿಯೂ ಕೂಡ ಬಹಳ ಧೈರ್ಯವಾಗಿ ಇರಲು ಅದು ಮನೋಶಕ್ತಿಯನ್ನು ವೃದ್ಧಿಸುತ್ತದೆ. ಈ ರೀತಿ ಮಕ್ಕಳಿಗೆ ನಾವು ಬಾಲ್ಯದಿಂದಲೇ ಕೊಡುವುದರಿಂದ ಮಕ್ಕಳ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತದೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾವು ತಿಳಿದುಕೋಬೇಕು. ಅದು ಏನಂದರೆ 5 ವರ್ಷದವರೆಗೆ ನಾವು ಮಕ್ಕಳನ್ನು ಪ್ರೀತಿಯಿಂದ ನೋಡಬೇಕಾಗತ್ತೆ. 5 ವರ್ಷದ ನಂತರ ಅಂದರೆ 16 ವರ್ಷದ ಒಳಗಡೆ ಮಕ್ಕಳನ್ನು ನಾವು ಬಹಳ ಶಿಸ್ತುವಿನಿಂದ ನೋಡಬೇಕಾಗುತ್ತೆ. ಎಲ್ಲ ವಿಷಯಗಳಲ್ಲಿಯೂ ಕೂಡ ಅವರಿಗೆ ಜಾಗೃತಿಯನ್ನು ಕೊಡಬೇಕಾಗುತ್ತೆ, ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಎಲ್ಲ ರೀತಿಯಲ್ಲಿ ಕೂಡ ಅವರನ್ನು ಒಂದು ಶಿಸ್ತುಬದ್ಧವಾಗಿ ನಾವು ಅವರ ಜೀವನವನ್ನು, ಅವರ ದಿನಚರಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಳ್ಳೆಯ ಬೋಧನೆಗಳನ್ನು ನಾವು ಕೊಡಬೇಕಾಗತ್ತೆ. ನೀವು ಜಗತ್ತಿನಲ್ಲಿ ನೋಡಬಹುದು, ಬಹಳ ಸಾಧಕರನ್ನು ನೀವು ನೋಡಿ, ಅವರ ಒಂದು ಜೀವನ ಚರಿತ್ರೆಗಳನ್ನು ನೋಡಿ, ಇತಿಹಾಸಗಳನ್ನು ನೋಡಿ, 5 ವರ್ಷದ ನಂತರ 16 ವರ್ಷದ ಒಳಗಡೆ ಯಾವುದೋ ಘಟನೆಯಿಂದಾಗಿ, ಯಾವುದೋ ಬದಲಾವಣೆಯಿಂದಾಗಿ, ಯಾವುದೋ ಅನುಭವದಿಂದಾಗಿ ಅವರ ಜೀವನದಲ್ಲಿ ಅವರು ಮಹತ್ವದ ಸಾಧನೆಗಳನ್ನು ಮಾಡಿರ್ತಾರೆ. ಮಹತ್ವದ ಬದಲಾವಣೆಗಳನ್ನು ಅವರು ತೆಗೆದುಕೊಂಡು ಅವರು ಜೀವನದ ಬೇರೊಂದು ಮಾರ್ಗದಲ್ಲಿ ಅವರು ಹೊರಟಿರ್ತಾರೆ. ಅಂದರೆ ಅಷ್ಟೊಂದು ಒಳ್ಳೆಯ ಒಂದು ಮನಸ್ಸಿಗೆ ಬರುವಂತಹ, ಒಳ್ಳೆಯ ಜಾಗೃತಿ ಆಗುವಂತಹ ಒಂದು ವಯಸ್ಸು ಅಂತ ಹೇಳ್ಬೋದು. ಮಕ್ಕಳು 5 ರಿಂದ 16 ವರ್ಷದ ಒಳಗೆ ಅವರಲ್ಲಿ ಆಗುವಂಥ ಎಲ್ಲ ಅನುಭವಗಳು, ಎಲ್ಲ ಘಟನೆಗಳನ್ನು ಮಕ್ಕಳು ಬಹಳ ಒಂದು ಹತ್ತಿರದಿಂದ ಮನಸ್ಸಿನಿಂದ ಅವರು ನೋಡ್ತಾರೆ. ಅದರಿಂದ ಅವರು ಬದಲಾವಣೆಗಳನ್ನು ಕೂಡ ಹೊಂದಲು ಅವರು ಇಚ್ಛಿಸ್ತಾರೆ, ಆ ಮಾರ್ಗದಲ್ಲಿ ಹೋಗಲು ಇಷ್ಟಪಡ್ತಾರೆ. ಹಾಗಾಗಿ ಮಕ್ಕಳನ್ನು ನಾವು ಆ ವಯಸ್ಸಲ್ಲಿ ಬಹಳ ಜಾಗೃತಿಯಿಂದ ನೋಡ್ಕೋಬೇಕಾಗುತ್ತೆ. ಮಕ್ಕಳಿಗೆ ಯಾವುದೇ ಒಂದು ತೊಂದರೆಗಳು ಕೂಡ ಆಗದಂತೆ ಮಕ್ಕಳನ್ನು ನಾವು ನೋಡ್ಕೋಬೇಕಾಗತ್ತೆ ಆ ಒಂದು ವಯಸ್ಸಿನಲ್ಲಿ. ಏಕೆಂದರೆ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ. ಯಾವುದೇ ಒಂದು ಘಟನೆಯಾದರೂ ಕೂಡ ಅದು ಕೊನೆಯವರೆಗೂ ಕೂಡ ಆ ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯುವಂಥದ್ದು. ನೀವು ಯಾವುದೇ ಒಂದು ಹೊಸ ವಿಚಾರವನ್ನು ಆ ವಯಸ್ಸಿನಲ್ಲಿ ನೀವು ಹುಟ್ಟು ಹಾಕಿದರೆ ಆ ಮಗುವಿನಲ್ಲಿ ಅದು ಬೇರೂರುವಂಥದ್ದು. ಅಂದರೆ ಬಹಳ ಒಂದು ಮಹತ್ವದ ಒಂದು ಪಿರಿಯಡ್ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಕಾಲದಲ್ಲಿ ಮಕ್ಕಳಿಗೆ ಒಳ್ಳೆಯ ಬೋಧನೆಗಳು ಆಗಬೇಕಾಗಿದೆ. ತಾಯಿ ಅಂತ ನಾವು ತೆಗೆದುಕೊಂಡಾಗ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ತಾಯಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾಳೆ. ಅಂದರೆ ಪ್ರಕೃತಿ ಸಹಜವಾಗಿ ಬಂದಿರುವಂತಹ ಈ ಕ್ರಿಯೆಯಲ್ಲಿ ತಾಯಿಯ ಪಾತ್ರವೇ ಹೆಚ್ಚು ಮಕ್ಕಳನ್ನು ಬೆಳೆಸುವುದರಲ್ಲಿ. ನಮ್ಮ ಭಾರತದ ಸಂಸ್ಕೃತಿಯಲ್ಲೂ ಕೂಡ ತಾಯಿಯ ಪಾತ್ರ ಹೆಚ್ಚಿದೆ. ಅಂದರೆ ತಂದೆಗೆ ಹೋಲಿಸಿದರೆ ತಾಯಿ ಮಕ್ಕಳೊಂದಿಗೆ ಹೆಚ್ಚು ಕಾಲವನ್ನು ಕಳೀತಾಳೆ. ಅಂದರೆ ದಿನದ ಎಲ್ಲ ಕಾಲವೂ ತಾಯಿಯ ಮೇಲೆ ಮಕ್ಕಳು ಅವಲಂಬಿತರಾಗಿರ್ತಾರೆ. ತಾಯಿಯನ್ನು ನೋಡಿ ಕೇಳಿ ಅವರು ಕಲಿಯೋದು ಹೆಚ್ಚಾಗಿರುತ್ತೆ. ಹಾಗಾಗಿ ನನ್ನ ಪ್ರಕಾರ ಪ್ರತಿಯೊಂದು ಸ್ತ್ರೀ, ಪ್ರತಿಯೊಂದು ತಾಯಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದಿರಬೇಕಾಗಿರುತ್ತೆ. ಆಧುನಿಕ ವಿದ್ಯೆಯಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅವಳು ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಅದು ಯಾವ ರೀತಿ ಅಂದರೆ ಆಧ್ಯಾತ್ಮ ಜ್ಞಾನದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದಿರಬೇಕು. ಆತ್ಮಾನುಭವ ಇರಬೇಕಾಗತ್ತೆ. ಹಾಗೆ ಅವರಿಗೆ ಆತ್ಮವಿಜ್ಞಾನವೂ ಕೂಡ ತಿಳಿದಿರಬೇಕಾಗಿರುತ್ತೆ.
ಹಿಂದೆಗೆ ನಾವು ನೋಡಿದಾಗ, ಅಂದರೆ ಇತಿಹಾಸವನ್ನು ನಾವು ನೋಡಿದಾಗ, ನಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸ ಗುರುಕುಲಗಳಲ್ಲಿ ಆಗ್ತಾಯಿತ್ತು. ಅಲ್ಲಿ ಆಧ್ಯಾತ್ಮದೊಂದಿಗೆ ವಿದ್ಯೆಯನ್ನು ಬೋಧನೆ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ಆಧ್ಯಾತ್ಮ ಆಗಬಹುದು, ಯಾವುದೇ ಒಂದು ಬೇರೆ ರೀತಿಯ ಆಧ್ಯಾತ್ಮಿಕವಾಗಿ ಆತ್ಮಾನುಭವ, ಆತ್ಮವಿಜ್ಞಾನ ಇವುಗಳ ಬಗ್ಗೆ ಹೆಚ್ಚು ಅಲ್ಲಿ ಜಾಗೃತಿಯನ್ನು ಮೂಡಿಸೋದಿಲ್ಲ. ಈಗಿನ ಆಧುನಿಕ ವಿದ್ಯೆ ಸಂಬಂಧಪಟ್ಟಂತೆ ಎಲ್ಲ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಹಾಗಾಗಿ ತಾಯಿ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವುದನ್ನು ತಾಯಿಯೇ ಕೊಡಬೇಕಾಗುತ್ತೆ. ತಾಯಿಯೇ ಮಕ್ಕಳಲ್ಲಿ ಅರಿವನ್ನು ಹುಟ್ಟು ಹಾಕಬೇಕಾಗುತ್ತೆ. ಇಲ್ಲಿ ತಾಯಿ ಅಭಿವೃದ್ಧಿಯನ್ನು ಹೊಂದಿದರೆ ತನ್ನ ಮಕ್ಕಳನ್ನು ಪೋಷಣೆ ಮಾಡಿ ಬೆಳೆಸುವುದರಲ್ಲಿ, ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಇದು ಸಾಧ್ಯವಾಗುತ್ತೆ. ಹಾಗಾಗಿ ತಾಯಿ ಜಾಗೃತಿಯಾಗಬೇಕು. ತಾಯಿ ಮುಖ್ಯವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ಇಲ್ಲಿ ಸ್ತ್ರೀಯರು ಅಭಿವೃದ್ಧಿಯನ್ನು ಹೊಂದೋದ್ರಿಂದ ಎಲ್ಲ ರೀತಿಯ ಜಾಗೃತಿಗೆ ಪ್ರಜ್ಞಾವಂತರು ಸ್ತ್ರೀಯರು ಆಗೋದ್ರಿಂದ ಸ್ತ್ರೀ ಕುಲಕ್ಕೂ ಕೂಡ ಒಳ್ಳೆಯ ಕೀರ್ತಿ ಸಿಗುವಂಥದ್ದು ಎಲ್ಲ ಒಂದು ಕುಟುಂಬದ ಕರ್ತವ್ಯವಾಗಿರುತ್ತೆ. ಒಳ್ಳೆಯ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಮಾಡುವುದರಲ್ಲಿ ಅನ್ನೋದನ್ನು ಹೇಳುತ್ತಾ ಮುಂದಿನ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಹರಿ ಓಂ ನಮಃ ಶಿವಾಯ.